ನೋಡಿ. ನೋಡ್ದಾ ಈಗ ಆಯ್ತಾ? ಬಂಧುಗಳೇ ನಮಸ್ಕಾರ. ನಾನು ಬೈರತಿ ಆರೋಗ್ಯ ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿದ್ದೀನಿ. ನಮ್ಮ ಜೊತೆಯಲ್ಲಿ ನಮ್ಮ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಪುಷ್ಪವರಿದ್ದಾರೆ. ನಮ್ಮ ಮಾದೇಪುರ ಭಾಗದ ನಾರಾಯಣ ಸ್ವಾಮಿಯವರಿದ್ದಾರೆ. ಊಡಿ ಭಾಗದ ಏನಪ್ಪ ಹೆಸರು ನಾರಾಯಣ ಸ್ವಾಮಿ, ಇಬ್ಬರು ನಾರಾಯಣ ಸ್ವಾಮಿಗಳೇ. ಹಾಗೂ ಇಲ್ಲಿ ಈ ಭಾಗದ ಶ್ರೀನಿವಾಸು ಮತ್ತು ಕಾವೇರಿ ನಗರದ ಪಾಮ್ ಆಯಿಲ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇದ್ದಾರೆ. ನಾವು ಕಳೆದ 4-5 ದಿನಗಳಿಂದ ಒಂದು ವಾರದಿಂದನೇ ಅಲ್ವಾ ಒಂದು ವಾರದಿಂದನೇ ಇಲ್ಲಿ ಈ ಪಾಮ್ ಆಯಿಲ್ ರಸ್ತೆಯಲ್ಲಿ ಇವರು ಕಳೆದ 20 ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಬರ್ತಾ ಇದ್ದಾರೆ. ಆದರೂ ಕೂಡ ಇವರನ್ನ ಏನಂತ ಕರಿತೀವಿ, ಬೀದಿ ವ್ಯಾಪಾರಸ್ಥರು ಏನು ತೆರವು ಮಾಡುವ ಕೆಲಸವನ್ನ ನಮ್ಮ BBMP ಅಧಿಕಾರಿಗಳು ಮಾಡ್ತಾ ಇದ್ರು. ಹಾಗಾಗಿ ನಾವು ಇಲ್ಲಿ ಶ್ರೀನಿವಾಸ್ ಅವರು 2-3 ವರ್ಷಗಳಿಂದ ಹಿಂದೆನೇ ಅವರು ಸದಸ್ಯರಾಗಿದ್ರು, KRS ಪಕ್ಷದ ಸದಸ್ಯರಾಗಿದ್ರು ಕೂಡ ಅವರು ಯಾವುದೇ ಸಂಪರ್ಕ ಬಂದಿರಲಿಲ್ಲ. ಆದರೆ ಈ ಸಮಸ್ಯೆ ಬಂದಾಗ ಶ್ರೀನಿವಾಸ್ ನಮಗೆ ಪುಷ್ಪವರ ಮೂಲಕ ನಮಗೆ ಕರೆ ಮಾಡಿದಾಗ ನಾವು ಅವರ ಕರೆಗೆ ಹೋಗ್ಬಿಟ್ಟು ಅವರ ಸಮಸ್ಯೆಗಳ ಬಗ್ಗೆ ಕೇಳಿದಾಗ ಇಲ್ಲಿ ಅಧಿಕಾರಿಗಳು ನೋಟಿಸ್ ಕೊಡದೆ ಅಥವಾ ಇನ್ಯಾವುದೇ ಮೂಲಕ ನಾನು ಅವರ ಏನು ಇಲ್ಲಿ ವ್ಯಾಪಾರಸ್ಥರು ಮಾಡ್ತಿರುವಂತಹ ವ್ಯಾಪಾರಕ್ಕೆ ತಡೆಯಾಗಿದ್ರು. ಈಗ ಇವತ್ತು ನಾವು ಇಲ್ಲಿ ವಲಯ ಆಯುಕ್ತರಿಂದ ಬಂದು ಮಾತನಾಡಿದಾಗ ನೀವು ಮಾಡ್ಕೊಂಡೋಗಿ, ಆದರೆ ಚೀಫ್ ಕಮಿಷನರ್ ಹತ್ರ ಹೋಗಿ ಅವರ ಮೂಲಕ ನಿಮಗೆ ಸರ್ವೆ ಮಾಡೋದು. ಇಲ್ಲಿ BBMP ಏನಾಗಿದೆ ಅಂತ ಹೇಳಿದ್ರೆ ಕೇವಲ ಅವರ ಇಂಟ್ರೆಸ್ಟ್ ಮಾತ್ರ ನಡೀತಾ ಇದೆ. ಕೇವಲ ಇದು ಬಡವರ ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಇಂಟ್ರೆಸ್ಟ್ ಯಾವುದೂ ಆಗ್ತಾ ಇಲ್ಲ. ಇಲ್ಲಿ ನಮ್ಮ BBMP ವಲಯ ಆಯುಕ್ತರು ಹೇಳುವ ಪ್ರಕಾರವಾಗಿ ಸರ್ವೆ 1-1.5 ವರ್ಷದಿಂದ ನಡೀತಾ ಇದೆ. ಸರ್ವೆ ಮಾಡಿದ್ವಿ, ಸರ್ವೆ ಇವ್ರು ಯಾರು ಇರಲಿಲ್ಲ, ಮತ್ತೆ ಸರ್ವೆ ಆಗಿದ ನಂತರ ಕೂಡ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತೆರವುಗೊಳಿಸುವ ಕೆಲಸವನ್ನು ಮಾಡ್ತಾ ಇದೀವಿ ಅಂತ. BBMPಯಲ್ಲಿ ಸಾವಿರಾರು ಜನ ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಹಲವಾರು ದೇಶಗಳಲ್ಲಿ ಸರ್ಕಾರವೇ ಬಡವರು ನೋಡ್ತಾ ಇದೆ. ಅದು ಶಿಕ್ಷಣ ಆಗಲಿ, ಆರೋಗ್ಯವಾಗಲಿ, ಅಥವಾ ಆರ್ಥಿಕ ಸ್ಥಿತಿ ಆಗಲಿ, ಅಥವಾ ಕೆಲಸ ಕೊಡೋದಾಗಲಿ, ಇವೆಲ್ಲವನ್ನ ಸರ್ಕಾರವೇ ಮಾಡ್ತಾ ಇದೆ. ಅಲ್ಲಿ ಏನು ಟ್ಯಾಕ್ಸ್ನ ಕಲೆಕ್ಷನ್ ಮಾಡ್ತಾರೋ ಅಥವಾ ಸಂಗ್ರಹಣೆ ಮಾಡ್ತಾರೋ ಅದ್ರ ಮೂಲಕ ಮಾಡ್ತಾ ಇದ್ದಾರೆ. ಅಲ್ಲಿ ಆ ದೇಶಗಳಲ್ಲಿ ಕಡಿಮೆ ಟ್ಯಾಕ್ಸ್ ಇದ್ರೂ, ಕಡಿಮೆ ತೆರಿಗೆ ಇದ್ರೂ ಕೂಡ ಆ ಸರ್ಕಾರಗಳು ಬಡವರನ್ನು ಪೋಷಿಸಿ ಅವರ ಆರೋಗ್ಯವನ್ನ ಮತ್ತು ಎಲ್ಲವನ್ನ ನೋಡ್ತಾ ಇದ್ದಾರೆ. ಅದು ನಮ್ಮ ಭಾರತ ದೇಶ ಅಥವಾ ಕರ್ನಾಟಕ ರಾಜ್ಯ ಏನ್ ಮಾಡ್ತಾ ಇದೆ? ತೆರಿಗೆ, ಪ್ರತಿಯೊಂದು ತೆರಿಗೆ, ಅದು ಒಂದು ಕಾಫಿ ಕುಡಿಲಿ ಅಥವಾ ಟೀ ಕುಡಿಯೋ ಅಥವಾ ಏನಾದರೂ ವಸ್ತುಗಳನ್ನು ಕೊಂಡ್ಕೊಳ್ಳಿ, ಪ್ರತಿಯೊಂದಕ್ಕೂ 12% 28% ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಆ ಟ್ಯಾಕ್ಸ್ ಮನಿ ಎಲ್ಲಿ ಹೋಗ್ತಾ ಇದೆ? ಇಲ್ಲಿ ನಾವು ವ್ಯಾಪಾರ ಮಾಡದೆ ಹೋದ್ರೆ ನಮ್ಮ ಮಕ್ಕಳ ಆರೋಗ್ಯ ಏನೋ, ನಮ್ಮ ಆರೋಗ್ಯ ಏನಾಗುತ್ತೆ? ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಯಾರ ಹತ್ರ ಹೋಗೋದು? ಇಲ್ಲಿ ಆರೋಗ್ಯ ಇಲ್ಲ, ಶಿಕ್ಷಣ ಫ್ರೀ ಇಲ್ಲ, ಅಥವಾ ಯಾವುದನ್ನ ಫ್ರೀ ಇಲ್ಲ, ಅಥವಾ ಸರ್ಕಾರ ನೋಡ್ಕೊಳ್ಳುತ್ತಾ ಅದನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಬೆಂಗಳೂರಲ್ಲಂತೂ ಒಂದು ಅಂಗಡಿಯನ್ನ ನಾವು ತಗೊಂಡ್ರೆ, ಬಾಡಿಗೆ ತೆಗೆದುಕೊಂಡ್ರೆ ಸುಮಾರು 2 ಲಕ್ಷದಿಂದ 5 ಲಕ್ಷ ನಾವು ಅಡ್ವಾನ್ಸ್ ಕೊಡ್ಬೇಕು. ನಮ್ಮ ಹತ್ರ ಅಷ್ಟು ಹಣ ಇದ್ದರೆ ನಾವೇ ಇಲ್ಲಿ ಇರ್ತಾ ಇದ್ವಿ, ಬೀದಿಗೆ ಬರ್ತಾ ಇದ್ವಿ ಎಂದು ನಮ್ಮ ವ್ಯಾಪಾರಸ್ಥರು ಹೇಳ್ತಾರೆ. ಹಾಗಾಗಿ ಸರ್ಕಾರ, ನಾವು KRS ಪಕ್ಷದಿಂದ ಏನು ಆಗ್ರಹಿಸ್ತೀವಿ ಅಂತ ಹೇಳಿದ್ರೆ, ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವುಗೊಳಿಸಬಾರದು. ಅವರಿಗೆ ಸೂಕ್ತವಾದ ಕೆಲಸವನ್ನ, ಜಾಗವನ್ನ ಗುರುತಿಸಿ ಅವರಿಗೆ ಐಡಿ ನಂಬರ್ನ ಕೊಟ್ಟು ಅವರು ಈ ಕೆಲಸ ನಂತರ ಅವರಿಗೆ ಎಲ್ಲ ಸೂಕ್ತ ವ್ಯವಸ್ಥೆಗಳನ್ನ ಮಾಡಿಕೊಟ್ಟ ನಂತರ ಅಥವಾ ನೋಟಿಸ್ನ ಸರ್ವ್ ಮಾಡೋದ್ರ ಮೂಲಕ ಅಥವಾ ಇನ್ನೊಂದು ಯಾವುದರ ಮೂಲಕ ಅವ್ರಿಗೆ ತಲುಪಿಸ್ಬೇಕು. ನಾವು ಈ ರೀತಿಯಿಂದ ನಿಮ್ಗೆ ಸರಿಯಾಗಿ ವ್ಯಾಪಾರ ಮಾಡ್ತಾ ಇಲ್ಲ, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಂತರ ಅವ್ರು ಮಾಡಬೇಕು. ಆದರೆ ಇಲ್ಲಿ ಯಾವುದೂ ಆಗ್ತಾ ಇಲ್ಲ, ನೋಟಿಸ್ ಕೊಡ್ತಾ ಇಲ್ಲ, ಲೆಕ್ಕಾಕಿ ಬರ್ತಾರೆ, ಒಂದು ಬುಲ್ಡೋಸರೋ ಇನ್ನೊಂದೇನೋ ಕ್ರೇನ್ ತೆಗೆದುಕೊಂಡ್ಬರ್ತಾರೆ, ಬಡ್ದಾಕೋದ ಮಾಡ್ತಾರೆ. ಯಾರು ತಪ್ಪಪ್ಪ? ಅವ್ರ ತಪ್ಪ? ಇದು ಸರ್ಕಾರ ತಪ್ಪು. ಮೊದಲಿಗೆ ಅವರು ಬಡವರು ನೋಡ್ಕೊಬೇಕು, ಅದು ಮಾಡ್ತಾ ಇಲ್ಲ.
ಈಗಿರುವಂಥ MLA-ಗಳಾಗಲಿ ಮಿನಿಸ್ಟರ್ ಆಗಲಿ ಅಥವಾ ಚೀಫ್ ಮಿನಿಸ್ಟರ್ಗಳಾಗಲಿ ಯಾರು ನಾವು ಮಾಡ್ತಾ ಇಲ್ಲ. ಆ ಕಾರಣದಿಂದಾಗಿ ನಮ್ಮ ಕರ್ನಾಟಕ ಜನತೆ ಅಥವಾ ಬೆಂಗಳೂರಿನ ಜನತೆ ಬೀದಿಗೆ ಬಂದಿದ್ದಾರೆ. ಬೀದಿಯಲ್ಲಿ ವ್ಯಾಪಾರ ಮಾಡ್ತಾರೆ. ಬೀದಿ ವ್ಯಾಪಾರ ಮಾಡಿಕೊಂಡು ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ. ಹೆಂಗೋ ನೀವೇ ನೋಡ್ತಾ ಇಲ್ಲ, ಯಾರು ಅಂತೂ ನೋಡ್ತಾ ಇಲ್ಲ. ಆದರೆ ಇಲ್ಲಂತ ಅಟ್ಲೀಸ್ಟ್ ನಮ್ಮ ಜೀವನವನ್ನು ನಾವು ನೋಡ್ಕೊತಾ ಇದ್ದೀವಿ. ನಮ್ಮಿಂದ ಬರುವಂಥ ತೆರಿಗೆ ಹಣದಲ್ಲಿ ನೀವೇನು ಮಾಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ತೆರವು ಕೆಲಸವನ್ನು ಮಾಡಬಾರ್ದು. ಅವ್ರಿಗೆ ಯಾರನ್ನ ಮಾಡ್ತಾರೋ ಅವ್ರ ಹತ್ರನೇ ಹೋಗ್ಬೇಕು. ಅವ್ರು ಬಂದು ನಿಮ್ಮ ಹತ್ರ ಬರೋದಲ್ಲ, ನೀವು ಅವ್ರ ಹತ್ರ ಹೋಗಿ ಅಲ್ಲೇ ನೀವು ID-ಯನ್ನು ಕೊಡಬೇಕು. ID ಕಾರ್ಡ್ ಕೊಟ್ಟು ನೀವು ಮಾಡ್ಬೋದು ಅಂತ ಕೊಡಬೇಕು. ಅದು ಬಿಟ್ಟು ನಾವೇ ನಿಮ್ಮ ಹತ್ರ ಬರಬೇಕು ಸಂಬಳ ಕೊಟ್ಟು, ಅಂದರೆ ನಾವೇ ಕೊಟ್ಟಿರ್ತೀವಿ ಸಂಬಳ, ನಮ್ಮ ತೆರಿಗೆ ಹಣ್ಣಿಂದ ಸಂಬಳ ಬಂದಿರುತ್ತೆ. ಆದ್ರೂ ದಬ್ಬಾಳಿಕೆ ಮಾಡೋದು, ದಬ್ಬಾಳಿಕೆ ಬೀದಿ ಬೀದಿಗಳಲ್ಲಿ ಗಾಡಿ ಹಾಕೊಂಬಾರ್ದು ಅಥವಾ ಪೆಟ್ಟಿಗೆ ಅಂಗಡಿ ಇಟ್ಕೊಬಾರ್ದು. ಎಲ್ಲಿ ಹೋಗ್ಬೇಕು ನಾವು ಹೇಳಿ. ಒಂದು ಕಡೆ ನೀವು ನೋಡ್ತಾ ಇಲ್ಲ, ಇನ್ನೊಂದು ಕಡೆ ಯಾರು ನೋಡ್ತಾ ಇಲ್ಲ. ನಾವೇನು ಮಾಡಬೇಕು? ನಮ್ಗೆ ಬರುವಂತಹ 100-200 ರೂಪಾಯಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ನಮ್ಮ ಆರೋಗ್ಯ ನಾವು ನೋಡ್ಕೊತಾ ಇದ್ದೀವಿ. ನೀವೇನು ಮಾಡ್ತಾ ಇದ್ದೀರಾ? ಏನೂ ಮಾಡ್ತಾ ಇಲ್ಲ. ಹಾಗಾಗಿ ಇವರೆಲ್ಲರ ಪರವಾಗಿ ಕಾವೇರಿ ನಗರದ ಪಾಮಾಯಿಲ್ ರಸ್ತೆಯ ವ್ಯಾಪಾರಸ್ಥರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ನಾವು ವಲಯ ಆಯುಕ್ತರನ್ನು ಭೇಟಿ ಮಾಡಿ ನಮ್ಮ ಅಳಲನ್ನು ತೋಡ್ಕೊಂಡಿದ್ದೀವಿ. ಅವರು ಒಂದು ಮುಖ್ಯ ಅನುಮತಿ ಪತ್ರವನ್ನು ನಮ್ಮ ಕಡೆಯಿಂದ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ನಮಗೆ ಅನುಮತಿ ಕೊಡಬೇಕು ನಾವು ಮಾಡೋದಕ್ಕೆ ಮತ್ತು ID ಕಾರ್ಡ್ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ವಲಯ ಆಯುಕ್ತರು ಸ್ಪಂದನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅವ್ರು ನಮ್ಮ ಚೀಫ್ ಕಮಿಷನರ್ನ ಭೇಟಿ ಮಾಡಬೇಕು. ಅವ್ರ ಮೂಲಕ ನೀವು ಸರ್ವೆ ಮಾಡಿರುವ ಕೆಲಸವನ್ನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಈ ವಾರದ ಅಥವಾ ಇನ್ನೊಂದು ವಾರದಲ್ಲಿ ಚೀಫ್ ಕಮಿಷನರ್ನ ಭೇಟಿ ಮಾಡ್ತೇವೆ. VVP ಕಮಿಷನರ್ನ ಭೇಟಿ ಮಾಡಿ ಅಲ್ಲೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಯಾರ್ಯಾರು ಬಿಟ್ಟೋಗಿದ್ದಾರೆ ಈಗ ಹೇಳ್ತಾರೆ, ಅವ್ರು ಹೇಳ್ತಿದ್ದಾರೆ ಸರ್ವೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸರ್ವೆ ಯಾರೂ ಬಂದಿಲ್ಲ. ಸರ್ವೆ ಮಾಡಿದಾರಮ್ಮ? ಯಾರು ಸರ್ವೆ ಆಗಿಲ್ಲ. ಕೇವಲ ಹೆಸರಿಗೋಸ್ಕರ ಸರ್ವೆ. ಎಲ್ಲ ಕೆಲಸಗಳು ಇಷ್ಟೇ, ಸರ್ಕಾರಿ ಕೆಲಸಗಳು ಹೆಸರಿಗೋಸ್ಕರ ಮಾತ್ರ ಮಾಡ್ತಾರೆ ಹೊರತು ಪ್ರಾಮಾಣಿಕವಾಗಿ ಅದು ಕೆಲಸ ಆಗ್ತಾ ಇಲ್ಲ. ಈಗ ಶ್ರೀನಿವಾಸ್ ಅವರು ಹೇಳ್ತಾರೆ, ಇವ್ರು ಎಷ್ಟು ವರ್ಷಪ್ಪ ಮೊದಲು ಇದು ನಿಮ್ಮ ಭೇಟಿ ಅಂಗಡಿ ಯಾರು ಬಂದಿದ್ರಾ? ಯಾರೂ ಬಂದಿಲ್ಲ. ಕೇವಲ ಹೆಸರಿಗೋಸ್ಕರ ಸರ್ವೆ ಮಾಡ್ತಾರೆ, ಪ್ರಾಮಾಣಿಕವಾಗಿ ಯಾರೂ ಮಾಡಿಲ್ಲ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ನೀವು ಪ್ರಾಮಾಣಿಕವಾಗಿ ಸರ್ವೆ ಮಾಡಿ. ಯಾರು ಅರ್ಹರಿದ್ದಾರೋ ಅವರಿಗೆ ನೀವು ID ಕಾರ್ಡ್ ಕೊಡಬೇಕು, ವ್ಯಾಪಾರ ಮಾಡೋದಕ್ಕೆ ಅರಿವು ಮಾಡಿಕೊಡ್ಬೇಕಂತ ನಾನು ಕೇಳ್ತಾ ನಮ್ಮ ಈ ನೇರ ಪ್ರಸಾರ ಮಾಡ್ತೀವಿ. ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಎಲ್ಲರಿಗೂ.